ಟಾಪ್ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಇಂದಿನಿಂದ ನಾಮಿನೇಷನ್ ಸಲ್ಲಿಸುವ ಪ್ರಕ್ರಿಯೆ ಶುರುವಾಗಿದೆ. ರಾಮನಗರದಲ್ಲಿ ಡಿಕೆ ಬ್ರದರ್ಸ್ ಭರ್ಜರಿಯಾಗಿ ರೋಡ್ ಶೋ ಮೂಲಕ ತೆರಳಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಆದರೆ ಡಿಕೆ ಅಂಡ್ ತಮ್ಮಾಸ್ ಪವರ್ ಶೋ ವೇಳೆ ಸಿಎಂ ಡಿಸಿಎಂಗೆ ಹಾಕಿದ್ದ ಬೃಹತ್ ಡ್ರೈ ಫ್ರೂಟ್ಸ್ ಹಾರಕ್ಕೆ ಜನರು ಮುಗಿಬಿದ್ರು. ನೂರಾರು ಕಾರ್ಯಕರ್ತರು ಡ್ರೈ ಫ್ರೂಟ್ಸ್ಗಾಗಿ ತಳ್ಳಾಟ ನೂಕಾಟ ನಡೆಸಿದ್ರು. ಬೆಳಗಾವಿಯಲ್ಲಿ ದಿನದಿಂದ ದಿನಕ್ಕೆ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ಗೋಕಾಕ ಸಾಹುಕಾರ ರಮೇಶ್ ಜಾರಕಿಹೊಳಿ ಕೋಟೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನ ಪರ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಪುತ್ರ ಮೃಣಾಲ್ ಮನೆ ಮಗ ಇದ್ದಾನೆ, ಎಲ್ಲರೂ ಮತ ನೀಡಿ ಅಂತೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿಕೊಂಡ್ರು. ಪುತ್ರನ ಪರ ಪ್ರಚಾರ ನಡೆಸಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ನೀಡಿ ಸತೀಶ್ ಪುತ್ರಿ ಪ್ರಿಯಾಂಕಾಗೆ ಚುನಾವಣಾ ಪಾಠ ಮಾಡಿದ್ದಾರೆ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಜೊತೆ ಕೆಲ ಕಾಲ ಚುನಾವಣೆಯ ಬಗ್ಗೆ ಮಾತುಕತೆಯನ್ನ ನಡೆಸಿ ಮಾರ್ಗದರ್ಶನ ನೀಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿಯನ್ನ ಗೆಲ್ಲಿಸುವ ಹೊಣೆ ಹೊತ್ತಿದ್ದಾರೆ. ಮತ್ತೊಂದೆಡೆ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ಲಿಸುವ ಹೊಣೆಯನ್ನ ಸತೀಶ್ ಜಾರಕಿಹೊಳಿ ಹೊತ್ತಿದ್ದಾರೆ. ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಗೆಲುವಿನ ಸವಾಲು ಹಾಕಿದ್ದಾರೆ. ಕೋವಿಡ್ನಲ್ಲೇ ನನ್ನ ತಮ್ಮ ಹೆಣ ಹೊತ್ತಿದ್ದಾನೆ, ಜನರು ಅವನನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ಮೆರೆಸ್ತಾರೆ. ಎದುರಾಳಿ ಅಭ್ಯರ್ಥಿ ಹಾಕಿದವರೆಲ್ಲ ಆಗ ಎಲ್ಲಿದ್ರು ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನ ತಮ್ಮನ ಚುನಾವಣೆಯನ್ನ ಜನರೇ ತೀರ್ಮಾನ ಮಾಡ್ತಾರೆ, ಈ ಸಾರಿನೂ ಗೆಲುವು ನಮ್ಮದೇ ಅಂತ ಡಿಕೆ ಶಿವಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ರು. ಹೆಣ ಹೊತ್ತಿದ್ದಾನೆ, ಔಷಧಿ ಕೊಟ್ಟಿದ್ದಾನೆ, ಮನಮೇರಿಂಗು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಈ ಕ್ಷೇತ್ರ ಕನಕಪುರ ಕ್ಷೇತ್ರ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ದೇವೇಗೌಡರು ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದವರು. ಚನ್ನಪಟ್ಟಣ MLA, ರಾಮನಗರ MLA. ಕೋವಿಡ್ ಸಂದರ್ಭದಲ್ಲಿ ಎಲ್ಲಿದ್ದರು? ಡಿ ಕೆ ಸುರೇಶ್ ಒಬ್ಬರೇ ಈ ಬಡ ಜನತೆಯ ಹೆಣವನ್ನು ಒತ್ತಿದ್ದು, ಜನ ಅವನ ಪಲ್ಲಕ್ಕಿನ ಹೊರ್ತಾ ಇದ್ದಾರೆ. ಸರ್, ಒಂದು ಫೈನಲ್ ಕ್ವಶನ್ ಸರ್, ಇದು ಡಿ ಕೆ ಶಿವಕುಮಾರ್ ಬ್ರದರ್ಸ್ ಫೈಟಾ ಅಥವಾ ಕುಮಾರಸ್ವಾಮಿ ಅವರ ಜೊತೆಗಿನ ಫೈಟಾ? ಮತದಾರರು ಹೆಣ ಒತ್ತಿದ್ದಾನೆ, ಔಷಧಿ ಕೊಟ್ಟು. ಇನ್ನು ಡಿಕೆ ಶಿವಕುಮಾರ್ ಮಾತಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೆರಳಿ ಕೆಂಡವಾಗಿದ್ದಾರೆ. ಮೈತ್ರಿ ಹೆಸರಿನಲ್ಲಿ ಬೆನ್ನಿಗೆ ಚೂರಿ ಹಾಕಿದ್ದು ಕಾಂಗ್ರೆಸ್ ಅಂತ ಕೆಂಡ ಕಾರಿದ್ದಾರೆ. ಕಾಂಗ್ರೆಸ್ ಜೊತೆ ದೋಸ್ತಿಗೆ ನಾಯಕರಿಗೆ ಇಷ್ಟ ಇರಲಿಲ್ಲ, ಅಧಿಕಾರ ಹಸ್ತಾಂತರಿಸಿಲ್ಲವೆಂಬ ಆರೋಪ ನನ್ನ ಮೇಲೆ ಮಾಡ್ತಾರೆ. ನಾನು ಮಾಡದೇ ಇರುವ ತಪ್ಪನ್ನ ನನ್ನ ತಲೆ ಮೇಲೆ ಹೊತ್ತಿದ್ದೇನೆ ಅಂತ ಕಿಡಿಕಾರಿದ್ರು. ಇನ್ನು ದೋಸ್ತಿ ಬಗ್ಗೆ ಪ್ರತಿಕ್ರಿಯೆ ನೀಡಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆ ಹಾಲು ಜೇನು ಇದ್ದಂತೆ ಅಂತ ಹೇಳಿದರು. ಒಡಂಬಡಿಕೆ ಹೆಸರಿನಲ್ಲಿ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಒಂದು ಒಡಂಬಡಿಕೆ ಆಗಿತ್ತು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಈ ಒಂದು ಮೈತ್ರಿಯ ಹೊಂದಾಣಿಕೆ ಏನಿದೆ, ಇದು ಒಂದು ರೀತಿಯ ಎರಡು ಪಕ್ಷಗಳ ಒಂದು ಸಮ್ಮಿಲನ ಏನಿದೆ, ಇವತ್ತು ಹೊಸದಾಗಿ ಆಗ್ತಾ ಇರ್ತಕ್ಕಂಥದ್ದಲ್ಲಿ ಇದು ನ್ಯಾಚುರಲ್ ಅಲಯನ್ಸ್ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಂದ. ಈ ಹಿಂದೆ ರಾಜ್ಯಕ್ಕೆ ಪ್ರಧಾನಿ ಬಂದಾಗ ಅವರ ವಿರುದ್ಧ ಟೀಕಿಸಿದ್ದ ಸಚಿವ ಮಧು ಬಂಗಾರಪ್ಪ ವಿರುದ್ಧ ಶಿವಮೊಗ್ಗ ಸಂಸದ BY ರಾಘವೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸಚಿವರ ಪದಗಳನ್ನು ನೋಡಿ ಅತ್ಯಂತ ಅಸಹ್ಯ ಆಗುತ್ತೆ. ದೇಶಭಕ್ತರ ಪಾಠ ಕಿತ್ತು ಹಾಕಿದವರಿಂದ ನಾನು ಪಾಠ ಕಲಿಯಬೇಕಿಲ್ಲ ಅಂತ ಟಾಂಗ್ ಕೊಟ್ರು. ಇನ್ನು ಶರಾವತಿ ಸಂತ್ರಸ್ತರಿಗೆ ಏನ್ ಮಾಡಿದ್ದೀರಾ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಸುಳ್ಳು ಹೇಳಿ ಜನರನ್ನ ಮೂರ್ಖರನ್ನಾಗಿ ಮಾಡಬೇಡಿ, ನಿಮ್ಮ ಸುಳ್ಳು ಮಾತುಗಳಿಗೆ ಶಿವಮೊಗ್ಗ ಜನರು ಮರಳಾಗೋದಿಲ್ಲ ಅಂತ ಹೇಳಿದರು. ದೇಶಭಕ್ತರ ಪಾಠವನ್ನು ಕಿತ್ತಾಕ್ತಂಥ ಶಿಕ್ಷಣ ಸಚಿವರಿಂದ ನಾನೇನು ಪಾಠ ಕಲಿಯಬೇಕಾಗಿಲ್ಲ. ದೇಶಭಕ್ತರಿಗೆ ತುಂಬ ಹಗುರವ ಮಾತಾಡುವಂಥ ನಿಮ್ಮಿಂದ ಅದು ಅವಶ್ಯಕತೆ ಇಲ್ಲ. ಈ ರೀತಿಯಂಥ ನೈತಿಕ ದಿವಾಳಿತನದ ಒಂದು ಮಾತನ್ನು ಶಿಕ್ಷಣ ಸಚಿವರಿಂದ ನಮ್ಮ ಲೋಕಸಭಾ ಕ್ಷೇತ್ರದ ಮತದಾರರು, ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಚಿಂತನೆ ಮಾಡಿದ್ದಿಲ್ಲ. ಅತ್ಯಂತ ಒಂದು ದುರಂತ. ಯಾವುದೇ ಅಭಿವೃದ್ಧಿ ಕೆಲಸಗಳು ಇದ್ರೂ ಕೂಡ ಬಹಿರಂಗವಾಗಿ ಚರ್ಚೆ ಮಾಡೋಣ. ಮಾಧ್ಯಮದವರು ಇದ್ದಾರೆ, ಅವ್ರು ಕೂರಿಸ್ಕೊಂಡು ಚರ್ಚೆ. ಬೀದರ್ ಬಿಜೆಪಿಯಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ. ಬಿಜೆಪಿಗೆ ಮರಾಠ ಸಮಾಜದ ಮುಖಂಡರು ಸೆಡ್ ಹೊಡೆದು ಸಾಲು ಸಾಲು ಮೀಟಿಂಗ್ ಕರೆದಿದ್ದಾರೆ.
ಮರಾಠ ಸಮಾಜಕ್ಕೆ ಬಿಜೆಪಿಯಿಂದ ಅನ್ಯಾಯ ಆಗಿದೆ ಅಂತ ಮರಾಠ ನಾಯಕರು ಬಂಡಾಯ ಸ್ಪರ್ಧೆಗೆ ನಿರ್ಧರಿಸಿದ್ದಾರೆ. ಅಲ್ಲದೆ ಟಿಕೆಟ್ ಆಕಾಂಕ್ಷಿಗಳಾದ ನಂದಕುಮಾರ ಸಾಳಂಕೆ, ಪದ್ಮಾಕರ ಪಾಟೀಲ್, ವಿಜಯಕುಮಾರ್, ಡಾಕ್ಟರ್ ದಿನಾಕರ್ ಮೋರೆ ನಡುವೆ ಬಿಜೆಪಿ ಟಿಕೆಟ್ ಫೈಟ್ ಇದು ಜೋರಾಗಿದೆ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ ಜೋರಾಗಿದೆ. ಪ್ರಭಾ ಮಲ್ಲಿಕಾರ್ಜುನ್ಗೆ ಟಿಕೆಟ್ ನೀಡಿದ್ದಕ್ಕೆ ಟಿಕೆಟ್ ಪ್ರಬಲ ಆಕಾಂಕ್ಷಿ ಜೆಬಿ ವಿನಯ್ ಕುಮಾರ್ ಕೆಂಡ ಕಾರಿದ್ದಾರೆ. ಬಂಡಾಯದ ಬಗ್ಗೆ ಮಾತನಾಡಿದವರು, ಕಾಂಗ್ರೆಸ್ ಟಿಕೆಟ್ ಬದಲಾವಣೆಗೆ ಪ್ರೆಷರ್ ಪಾಲಿಟಿಕ್ಸ್ ಶುರುವಾಗಿದೆ. ನನಗೆ ಟಿಕೆಟ್ ತಪ್ಪಿಸಿದ್ದು ಎಸ್ ಮಲ್ಲಿಕಾರ್ಜುನ್ ಅಂತ ಆರೋಪ ಮಾಡಿದ್ದಾರೆ. ನಮ್ಮಂಥವ್ರು ಬೆಳಿಬಾರ್ದು, ಹಿಂದುಳಿದವರು ದೂರ ಇಡೋಣ ಅಂತಂದು ಅವ್ರ ಸ್ಟೇಟ್ಮೆಂಟಲ್ಲೂ ಹೇಳಿದ್ದಾರೆ. ಇವರು ದಾವಣಗೆರೆ ಹುಡುಗ ಅಲ್ಲ ಅಂತಂದ್ಬಿಟ್ಟು ಅದು ತುಂಬ ನೋವು ಮಾಡಿದೆ ನನಗೆ. ನನ್ನ ಅಗೇನ್ಸ್ಟ್ ಅಲ್ಲ, ಅದು ಇಡೀ ಸಮಾಜದ ವಿರುದ್ಧ ಮಾಡಿರುವಂಥ ಸ್ಟೇಟ್ಮೆಂಟ್ ಅದು. ಯಾಕಂತಂದರೆ ಇಲ್ಲಿ ರಕ್ತ ಹಂಚ್ಕೊಂಡು ಹುಟ್ಟಿರೋರು ನಿಮ್ಮೂರನ್ನೆಲ್ಲ ಅಂತಂದಾಗ ಸುಮ್ಮನಿರ್ತಾರೆ, ಅವರು ಕೂಡ ಬೇಜಾರಾಗುತ್ತೆ, ನೋವಾಗೋಂಥ ಸಂಗತಿ. ಮುಂದಿನ ನಡೆ ಏನಪ್ಪ ಅಂತಂದರೆ ಕ್ಷೇತ್ರಗಳಿಗೆ ಆಲ್ರೆಡಿ ನಾನು ಸುಮಾರು ಒಂದು 90 ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೀನಿ. ನಿನ್ನೆ ಮಧ್ಯರಾತ್ರಿ ಕೂಡ ಭಾಷಾನಗರೆಲ್ಲ ಹೋಗಿದ್ದೆ, ಅಭಿಪ್ರಾಯ ಸಂಗ್ರಹ ಮಾಡ್ತಾಯಿದ್ದೀನಿ. ಓವರ್ವೆಲ್ಮಿಂಗ್ ಆಗಿ ಮೆಜಾರಿಟಿ ಲಿಟ್ರಲಿ 90% ಜನ ನೀವು ನಿಲ್ಲೇಬೇಕು ಅಂತಂದು ಒತ್ತಾಯ ಮಾಡ್ತಿದ್ದಾರೆ. ಅಫ್ಕೋರ್ಸ್ ರಮೇಶ್ ಕುಮಾರ್ ಬಣದ ವಿರುದ್ಧ ರೂಪಕಲಾ ಕಿಡಿಕಾರಿದ್ದಾರೆ. ನಮಗೆ ಅವಮಾನ ಆದರೂ ಹಲ್ಲು ಕಡಿದುಕೊಂಡು ಇರ್ತೀವಿ, ಆದರೆ ಪಕ್ಷಕ್ಕೆ ಅವಮಾನ ಆದರೆ ಸಹಿಸಿಕೊಳ್ಳಲ್ಲ ಅಂತ ರೂಪಕಲಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆಗಿದೆ ನಿಜ. ಪಕ್ಷದ ವೇದಿಕೆಯನ್ನ ಮತ್ತೆ ಪಕ್ಷದ ಶಿಸ್ತು ಏನಿದೆ, ನಾವು ಪಕ್ಷದ ಶಿಸ್ತನ್ನ ಏನು ಪಾಲನೆ ಮಾಡಬೇಕಾಗಿದೆ ಅದನ್ನು ಬಿಟ್ಟು ನಡೆದಿರುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಆಗಬಾರ್ದಾಗಿತ್ತು ಅಂತ ಅಹಿತಕರ ಘಟನೆಗಳೇನು ಆಗಬಾರ್ದಾಗಿತ್ತು, ಆಗಿದೆ ಕೂಡ. ಪಕ್ಷದಲ್ಲಿ ನಾಯಕರಿದ್ದಾರೆ, ಸರಿಯಾದ ಸಮಯಕ್ಕೆ ಅವರು ನಿರ್ಧಾರ ತಗೋತಾರೆ. ಯಾವ ರೀತಿ ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಏನು ನಾವು ಸೇವೆ ಮಾಡಬೇಕು, ಯಾವ ರೀತಿ ಗುರುತಿಸ್ಕೋಬೇಕು, ಪಕ್ಷ ಬೆಳೀಲಿಕ್ಕೆ ಕಾರಣ ಆಗಬೇಕು. ಯಾರೇ ಒಬ್ರಿಗೆ ಅವಕಾಶ ಕೊಟ್ಟಾಗ, ಇವತ್ತು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ, ಆದರೆ ಅದು ಪಕ್ಷದ ಬೆಳವಣಿಗೆಗೆ ನಾವು 100ರಿಂದ 100ರಷ್ಟು ಕೂಡ ಆ ಅಧಿಕಾರನ ಉಪಯೋಗ ಮಾಡಿಕೊಂಡಾಗ ಮಾತ್ರ. ಕೋಲಾರ ಟಿಕೆಟ್ ಪೈಪೋಟಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಕೆಎಚ್ ಮುನಿಯಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಸುರೇಶ್ ನಾಮಿನೇಷನ್ ಮಾಡಿ ಬಂದ ಬಳಿಕ ಸಿಎಂ ಭೇಟಿಯಾಗಿ ಮಾತನಾಡ್ತೇನೆ ಅಂದರು. ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯಿಸ್ತೇನೆ. ನಮ್ಮ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧನಾಗಿರುತ್ತೇನೆ ಅಂತ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಸಿಎಂ ಅವರು ಬರಲಿ, ಸಿಎಂ ಅವರು ಸುರೇಶ್ ಅವ್ರ ನಾಮಿನೇಷನ್ ಆದಮೇಲೆ ಬರ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ. ನಮ್ಮ ಮನೆಗೆ ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ, ಪ್ರಯತ್ನ ಮಾಡೋಣ, ಆಮೇಲೆ ಮಾತಾಡ್ತೀನಿ. ನಿಮ್ಮ ಸ್ಟ್ಯಾಂಡಲ್ಲಿ ಯಾವುದೇ ಬದಲಾವಣೆ ಇಲ್ವಾ? ನಮ್ಮ ಸ್ಟ್ಯಾಂಡಲ್ಲಿ ಬದಲಾವಣೆ ಇಲ್ಲ, ಹೈಕಮಾಂಡ್ ತೀರ್ಮಾನ. ನಮ್ಮಲ್ಲಿ ಅವರು ಏನಾದರೂ ಮಾಡ್ಕೊಳ್ಳಿ, ಕೆಎಚ್ ಮುನಿಯಪ್ಪ ಅವರು ಎಲ್ಲ ಪಾರ್ಟಿ ನೋಡಿಗೆ ಬಂದವರು, ಅವ್ರ ಜೊತೆಗೆ ನಮ್ದೇನಪ್ಪ, ನಾವು ಸಿನ್ಸಿಯರ್ ಲಾಯಲ್ ಕಾಂಗ್ರೆಸ್ಗೆ ಇದ್ದೀವಿ, ಹೈಕಮಾಂಡ್ ಇದೆ ನಮಗೆ. ಅವ್ರು ಏನು ತೀರ್ಮಾನ ಹೇಳ್ತಾರೆ ಅದನ್ನು ನೋಡ್ಕೊಂಡಿರ್ತೀವಿ, ಅಷ್ಟಕ್ಕೆ ತೀರ್ಮಾನವಾಗಿದ್ದೀವಿ. ಆದರೆ ಸಿದ್ದರಾಮಯ್ಯನ ಮಾತಾಡೋದೇ ಮಾತಾಡ್ತೀನಿ, ಆಮೇಲೆ ನಿಮ್ಮನ್ನು ಮಾತಾಡ್ತೀನಿ. ಜಗದೀಶ್ ಶೆಟ್ಟರ್ ಬೆಳಗಾವಿ ನನ್ನ ಕರ್ಮಭೂಮಿ ಎಂಬ ಹೇಳಿಕೆ ವಿಚಾರವಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕೌಂಟರ್ ಕೊಟ್ಟಿದ್ದಾರೆ. ಈ ಬಗ್ಗೆ ಬೆಳಗಾವಿಯಲ್ಲಿ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿಯಿಂದ ಶೆಟ್ಟರ್ 6 ಬಾರಿ ಆರಿಸಿ ಬಂದಿದ್ದಾರೆ. ಬಿಜೆಪಿಯಲ್ಲಿ ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಸದ್ಯ ಹುಬ್ಬಳ್ಳಿ ಧಾರವಾಡದ ಜನರೇ ಅವರನ್ನು ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿಸಿಕೊಂಡು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಅಂದರೆ ನಾವೇನು ಸುಮ್ಮನೆ ಇರಬೇಕಾ ಅಂತ ಕುಟುಕಿದ್ರು. 6 ಬಾರಿ MLA ಆದಂಥ ಒಂದು ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದರು, ಮಂತ್ರಿಗಳಾದರು, ಮುಖ್ಯಮಂತ್ರಿಗಳಾದರು, ಬಿಜೆಪಿಯ ರಾಜ್ಯಾಧ್ಯಕ್ಷ ಆದರು, ಇಷ್ಟೆಲ್ಲ ಸೀಟನ್ನು ಅನುಭವಿಸಿ ಈಗ 6 ಸರಿ ಗೆದ್ದು ಕಳಿಸಿದಂಥ ಜನರನ್ನ ಇದನ್ನು ಮಾಡಿ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹುಬ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದಾರಲ್ಲ, ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದು ನನ್ನ ಕರ್ಮಭೂಮಿ ಅಂತಂದರೆ ಏನು ನಾವೇನು ಸುಮ್ಮನೆ ಇರಬೇಕು? ಈಗ ನಾಳೆ ನಾನು ಹೋಗಿ ಹುಬ್ಳಿ ಧಾರವಾಡಿಗೆ ಹೋಗಿ ನಾನು ಕರ್ಮಭೂಮಿ ಅಂತಂದರೆ ಒಪ್ಕೋತಾರ ಜನ? ಏನು ನಾವೇನು ಹುಚ್ಚರಿದೀವ ಇಲ್ಲಿ? ಏನು ನಿಮ್ಮ ಬೆಳಗಾವಿ ಜಿಲ್ಲೆ ಜನರೇ ನನ್ನ ಬಕ್ರ ಮಾಡಕ್ಕೆ ಬಂದಿದ್ದಾರ? 6 ಬಾರಿ MLA ಆದಂಥ ಒಂದು ಬಿಜೆಪಿ ಪಕ್ಷದಿಂದ. ಮಂಡ್ಯದಲ್ಲಿ ದೇವೇಗೌಡರ ಹೆಸರಿನಲ್ಲಿ ಕಾಂಗ್ರೆಸ್ ಪಾಲಿಟಿಕ್ಸ್ ಜೋರಾಗಿದೆ. ಲೋಕಸಭಾ ಹೊತ್ತಲ್ಲೇ ಒಕ್ಕಲಿಗರನ್ನ ಸೆಳೆಯಲು ಮಂಡ್ಯ ಕಾಂಗ್ರೆಸ್ ಸಖತ್ ಪ್ಲಾನ್ ಮಾಡಿದೆ. ದೇವೇಗೌಡರ ಹೆಸರಿನಲ್ಲಿ ಕಾಂಗ್ರೆಸ್ ರಾಜಕಾರಣಕ್ಕೆ ಮುಂದಾಗಿದೆ. ಮಂಡ್ಯದಲ್ಲಿ HDD ಹೆಸರನ್ನು ಬಳಸಿ ಒಕ್ಕಲಿಗರ ಮತಬುಟ್ಟಿಗೆ ಕೈ ಹಾಕಿದ್ದಾರೆ. ದೇವೇಗೌಡರ ಪರ ನಿಂತು ಕೇಸ್ ಹಾಕಿಸಿಕೊಂಡಿದ್ದನ್ನೇ ಬಂಡವಾಳ ಮಾಡಿಕೊಂಡಿದ್ದಾರೆ. 2013ರ ಪ್ರಕರಣ ಸಂಬಂಧ ನಿನ್ನೆ ಶಾಸಕ ರವಿಕುಮಾರ್ ಕೋರ್ಟ್ಗೆ ಹಾಜರಾಗಿದ್ದರು. ಇಂದು 1000ಕ್ಕೂ ಹೆಚ್ಚು ಕಾರ್ಯಕರ್ತರು ರ್ಯಾಲಿ ಮೂಲಕ ಸ್ವಾಗತಿಸಿದರು. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ನಾಯಕರು ಮಹಾನ್ ಪಂಡಿತರು ಚುನಾವಣೆಯಲ್ಲಿ ಗಲಭೆ ಸೃಷ್ಟಿಸುವ ಹುನ್ನಾರ ಮಾಡ್ತಿದ್ದಾರೆ ಅಂತ
ಆರೋಪ ಮಾಡಿದ್ರು. ಸೋಲಿನ ಭಯದಿಂದ ಫ್ರೀ ಮತ್ತು ಫೇರ್ ಎಲೆಕ್ಷನ್ ಜಪ ಮಾಡ್ತಿದ್ದಾರೆ. ಬಿಜೆಪಿ ಸಂಸದ ಉಮೇಶ್ ಜಾಧವ್ ವಿರುದ್ಧವೂ ವಾಗ್ದಾಳಿ ನಡೆಸಿದರು. ಮೇಲೆ ಅಂದರೆ ನೀವೇ ಈ ಚುನಾವಣೆಯಲ್ಲಿ ಗೊಂದಲ ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂಥ ರೀತಿ ನೀವೇ ಮಾಡ್ತಾ ಇರೋದು, ಬೇರೆ ಯಾರೂ ಮಾಡ್ತಾ ಇಲ್ಲ. ಈಗ ನಿಮ್ಮ ಸರ್ಕಾರ ಮೇಲಿದೆ, ನಿಮ್ಮ ಕಪಿಮುಷ್ಟಿನಲ್ಲಿ EC ಇದೆ ಅಂದ್ರೂ ಪದೇ ಫ್ರೀ ಆ್ಯಂಡ್ ಫೇರ್ ಭಯಭೀತವಾದಂಥ ವಾತಾವರಣ ಎಲ್ಲಿದೆ ಹೇಳಿ? ಒಬ್ಬರನ್ನ ದೂರು ಕೊಟ್ಟಿದ್ದಾರಾ? ಇಲ್ಲಿ ನಮ್ಮ ಚುನಾವಣೆ ಇಲ್ಲಿ ಗುಲ್ಬರ್ಗದಲ್ಲಿ ಭಯಭೀತವಾದಂಥ ವಾತಾವರಣ ಇದೆ, ಮಾರ್ಕೆಟ್ ಹೋಗ್ಲಿಕ್ಕೆ ನನಗೆ ಅಂಜಿಕೆ ಆಗ್ತಾ ಇದೆ. ನಿಖಿಲ್ ಸೋಲಿನ ಬಗ್ಗೆ ವ್ಯಂಗ್ಯವಾಡಿದ ಸಿಎಂ ಸಿದ್ದರಾಮಯ್ಯಗೆ HD ಕುಮಾರಸ್ವಾಮಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರಿಂದ ನಾನು ಸರ್ಟಿಫಿಕೇಟ್ ಪಡಿಬೇಕಾಗಿಲ್ಲ ಅಂತ ಸಿಎಂಗೆ ಟಾಂಗ್ ಕೊಟ್ಟರು. ಕುಮಾರಸ್ವಾಮಿಗೆ ಅವರ ಮಗನನ್ನು ಗೆಲ್ಲಿಸಲು ಆಗಲ್ಲ ಎಂದಿದ್ದಕ್ಕೆ ತಿರುಗೇಟು ನೀಡಿದ್ರು. ಇನ್ನು ಸುಮಲತಾ JDSಗೆ ಬೆಂಬಲ ನೀಡ್ತಾರೆ ಎಂಬ ವಿಚಾರಕ್ಕೆ ಸುಮಲತಾ ಏನು ನನ್ನ ಶಾಶ್ವತ ಶತ್ರುನ, ರಾಜಕೀಯದಲ್ಲಿ ಹೋರಾಟ ಜಗಳ ಎಲ್ಲವೂ ಇದ್ದೇ ಇರುತ್ತೆ, ಅವರನ್ನೆಲ್ಲ ದಾಟಿ ಹೋಗಬೇಕು ಅಂತ ಹೇಳಿದರು. ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥ ನೆನ್ನೆ ಚರ್ಚೆ ಮಾಡಿದ್ದಾರಲ್ಲ, ಆ ಮಹಾನ್ ಭಾವರ ಕೊಡುಗೆ ಎಷ್ಟಿದೆ ಅನ್ನೋದು ಗೊತ್ತಿಲ್ವೇ? ಅದರಿಂದ ಆ ಚುನಾವಣೆಯ ಫಲಿತಾಂಶ ಅವ್ರು ಏನು ಹೇಳಿದ್ದಾರೆ, ಅವ್ರ ಮಗನನ್ನೇ ಗೆಲ್ಲಿಸ್ಕೊಳ್ಳಿಕ್ಕಿಲ್ಲ, ಕುಮಾರಸ್ವಾಮಿ ಅವರು ಚುನಾವಣೆ ಸೋಲ್ತಾರೆ ಈ ಬಾರಿ ಅಂತಕ್ಕಂಥದ್ದೇನಿದೆ. ಬಹುಶಃ ಅವ್ರು ಮುಖ್ಯಮಂತ್ರಿ ಸ್ಥಾನದ ಅಧಿಕಾರ ನಡೆಸೋದು ಬಿಟ್ಟು ಜ್ಯೋತಿಷ್ಯ ಹೇಳೋದು ಯಾವಾಗಲಿಂದ ಪ್ರಾರಂಭ ಮಾಡಿದ್ದಾರೋ ಗೊತ್ತಿಲ್ಲ ನನಗೆ. ನೋಡೋಣ ಅವ್ರ ಜ್ಯೋತಿಷ್ಯ ಮುಂದಿನ ಫಲಿತಾಂಶ ಮಂಡ್ಯ ಜಿಲ್ಲೆ ಜನತೆ ಏನು ಕೊಡ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ. ಅವ್ರ ಮಗನನ್ನೇ ಗೆಲ್ಲಿಸ್ಲಿಕ್ಕೆ ಮೈಸೂರು ರಣಕಣದಲ್ಲಿ ಒಕ್ಕಲಿಗ ಜಾತಿ ಪಾಲಿಟಿಕ್ಸ್ ಶುರುವಾಗಿದೆ. ಅಭ್ಯರ್ಥಿ ಎಂ ಲಕ್ಷ್ಮಣ್ ಒಕ್ಕಲಿಗ ಜಾತಿ ಪ್ರಮಾಣ ಪತ್ರವನ್ನು ಪ್ರದರ್ಶಿಸಿದ್ದಾರೆ. ನಾನು ಹುಟ್ಟುತ್ತಾ ಒಕ್ಕಲಿಗ, ಬೆಳೆಯುತ್ತಾ ವಿಶ್ವ ಮಾನವ, ಆದರೆ ಬಿಜೆಪಿಯವರು ನಾನು ಒಕ್ಕಲಿಗ ಅಲ್ಲ ಅನ್ನೋ ಗೊಂದಲವನ್ನು ಸೃಷ್ಟಿಸ್ತಾ ಇದ್ದಾರೆ. ಹಣೆ ಮೇಲೆ ಒಕ್ಕಲಿಗ ಅಂತ ಬರೆದುಕೊಂಡು ಓಡಾಡಬೇಕಾ ಅಂತ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಕಿಡಿಕಾರಿದರು. ಸುಮಲತಾಗೆ ಮಂಡ್ಯ ಲೋಕಸಭಾ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಆಪ್ತರು ಬೆಂಬಲಿಗರ ಸಭೆಯನ್ನು ಕರೆದಿದ್ದಾರೆ. ಬೆಂಗಳೂರು ನಿವಾಸದಲ್ಲಿ ಶನಿವಾರ ಮಧ್ಯಾಹ್ನ 2:30ಕ್ಕೆ ಮಹತ್ವದ ಸಭೆ ನಡೆಸಲಿದ್ದಾರೆ. ಇನ್ನು ಈ ಸಭೆಯಲ್ಲಿ ಬೆಂಬಲಿಗರ ಅಭಿಪ್ರಾಯವನ್ನು ಸಂಗ್ರಹಿಸಿ ಬಿಜೆಪಿ ಟಿಕೆಟ್ ಕೈತಪ್ಪಿದ ಬಗ್ಗೆ ಅವಲೋಕನ ನಡೆಸಲಿದ್ದಾರೆ. ಗದಗದಲ್ಲಿ ಕೃಷಿ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ. ನಗರದ ಸಾಯಿ ಬಡಾವಣೆಯ ಕೃಷಿ ಅಧಿಕಾರಿ ಹಾಗೂ ಕೊಪ್ಪಳದ ಕೃಷಿ ಇಲಾಖೆ DD ಆಗಿರುವ ಸಹದೇವ ಯರಗೊಪ್ಪ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಆದಾಯ ಮೀರಿ ಆಸ್ತಿ ಗಳಿಕೆ ಅನುಮಾನದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP ಸತೀಶ್ ಚಿಟಗುಪ್ಪಿ ನೇತೃತ್ವದಲ್ಲಿ ದಾಳಿ ನಡೆಸಿದರು. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕೆಲವೆಡೆ ದಾಳಿ ಮಾಡುತ್ತಿದ್ದಾರೆ. ರಾಮನಗರ ಜಿಲ್ಲೆ ಮಾಗಡಿ ಗ್ರಾಮೀಣ ಯೋಜನಾ ಪ್ರಾಧಿಕಾರ ಉಪನಿರ್ದೇಶಕ ನಾಗರಾಜಪ್ಪ ಮನೆ ಮೇಲೆ ದಾಳಿ ನಡೆಸಿದರು. ದಾಳಿ ವೇಳೆ 11 ಕೋಟಿ ರೂಪಾಯಿ ಮೌಲ್ಯದ ಅಕ್ರಮ ಆಸ್ತಿ, 750 ಗ್ರಾಂ ಚಿನ್ನ, 1.5 kg ಬೆಳ್ಳಿ, 24 ಎಕರೆ ಕೃಷಿ ಭೂಮಿ, 3 ಕಾರು ಹಾಗೂ 1 ಬೈಕ್ ಪತ್ತೆಯಾಗಿದೆ. ಕೋಲಾರ ಲೋಕಾಯುಕ್ತ SP ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆದಿದೆ. IT ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ವ್ಯಾಪಾರ ಧರ್ಮ ದಂಗಲ್ ಶುರುವಾಗಿದೆ. ಏಪ್ರಿಲ್ ತಿಂಗಳಿನಲ್ಲಿ ಧರ್ಮರಾಯ ದೇವಸ್ಥಾನಗಳ ಕರಗ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ವೇಳೆ ಮುಸ್ಲಿಮರ ವ್ಯಾಪಾರಕ್ಕೆ ಅವಕಾಶ ನೀಡಬಾರದು, ಹಿಂದೂಗಳ ವ್ಯಾಪಾರಕ್ಕೆ ಮಾತ್ರ ಅವಕಾಶ ನೀಡಬೇಕು ಅಂತ ಹಿಂದೂ ಸಂಘಟನೆಗಳು ಆಗ್ರಹಿಸಿದ್ರು. ಮುಸ್ಲಿಮರ ವ್ಯಾಪಾರಕ್ಕೆ ಅವಕಾಶ ನೀಡದಂತೆ ದೇವಸ್ಥಾನಗಳ ಆಡಳಿತ ಮಂಡಳಿಗೆ ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡಿದರು. ಈಗ ಏಪ್ರಿಲ್ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಬೆಂಗಳೂರಿನ ಕರಗ ಉತ್ಸವ ಅಂದರೆ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಜಾತ್ರೆ ಇದಾಗುತ್ತೆ. ಲಕ್ಷಾಂತರ ಜನರು ಭಾಗವಹಿಸ್ತಾರೆ. ಕೋಟಿಗಟ್ಟಲೆ ರೂಪಾಯಿ ವ್ಯಾಪಾರ ನಡೆಯುತ್ತೆ. ಈಗ ಚಂಪಕರಾಮ ದೇವಸ್ಥಾನ A ಗ್ರೇಡ್ ದೇವಸ್ಥಾನದ ಜಾತ್ರೆ ಈಗಾಗಲೇ ಪ್ರಾರಂಭ ಆಗಿದೆ. ಈಗ ಕರ್ನಾಟಕ ಧಾರ್ಮಿಕ ದತ್ತಿ ಇಲಾಖೆಯ ಒಂದು ನಿಯಮದ ಪ್ರಕಾರ ದೇವಸ್ಥಾನದ ಪ್ರಾಂಗಣದಲ್ಲಿ ಜಾತ್ರೆ ಸಂದರ್ಭದಲ್ಲಿರ್ಬೋದು, ದೇವಸ್ಥಾನದ ಪರಿಸರದಲ್ಲಿ ಹಿಂದೂಯೇತರರಿಗೆ, ನಾನ್ ಹಿಂದೂಗಳಿಗೆ ಯಾವುದೇ ರೀತಿ ಅಂಗಡಿ ಮುಂಗಟ್ಟುಗಳನ್ನು ಹಾಕಲಿಕ್ಕೆ ಅವಕಾಶ ಕೊಡಬಾರ್ದು. ಹುಬ್ಬಳ್ಳಿಯಿಂದ ಲಕ್ಷ್ಮೇಶ್ವರಕ್ಕೆ ಬರ್ತಾ ಇದ್ದ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಅಕ್ರಮವಾಗಿ ಸಾಗಿಸ್ತಾ ಇದ್ದ 5 ಲಕ್ಷ ಹಣವನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ರಾಮಗೇರಿ ಚೆಕ್ಪೋಸ್ಟ್ ಬಳಿ ಸೀಸ್ ಆಗಿದೆ. ಧಾರವಾಡ ಮೂಲದ ಸೈಯದ್ ಎಂಬಾತನ ಹಣ ಸಾಗಿಸುವಾಗ ಆತನಲ್ಲಿದ್ದಂತಹ ಹಣವನ್ನು ಜಪ್ತಿ ಮಾಡಲಾಗಿದೆ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಕೋಲಾರದ ಟಿಕೆಟ್ಗೆ ಸಂಬಂಧಿಸಿದಂತೆ ರಾಜೀನಾಮೆ ಪ್ರಹಸನ ನಡೆಸಿದ್ದ ರೆಬಲ್ ಟೀಮ್ ಮತ್ತೆ ಪ್ರತ್ಯಕ್ಷವಾಗಿದೆ. ರಾಮನಗರದಲ್ಲಿ DK ಸುರೇಶ್ ಟೆಂಪಲ್ ರನ್ ವೇಳೆ 3 ಶಾಸಕರು, 2 MLC ಪ್ರತ್ಯಕ್ಷರಾಗಿದ್ದಾರೆ. ಇಂದು ಸಂಜೆ ಸಿಎಂ ಸಭೆ ಹಿನ್ನೆಲೆಯಲ್ಲಿ ಪ್ರತ್ಯಕ್ಷರಾದ 5 ಶಾಸಕರ ನಡೆ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ.
ಬಂಡಾಯ ಅಭ್ಯರ್ಥಿ ಕೆಎಸ್ ಈಶ್ವರಪ್ಪ ಇವತ್ತು ಶಿವಮೊಗ್ಗದ ಮಲ್ಲೇಶ್ವರ ನಗರದಲ್ಲಿರುವ ನೂತನ ಚುನಾವಣಾ ಕಚೇರಿ ಉದ್ಘಾಟನೆ ಮಾಡಿದ್ದಾರೆ. ಮಲ್ಲೇಶ್ವರ ನಗರದಲ್ಲಿರುವ ಈಶ್ವರಪ್ಪ ಚುನಾವಣಾ ಕಾರ್ಯಾಲಯವನ್ನು 5 ಜನ ಮುತ್ತೈದೆಯರಿಂದ ಉದ್ಘಾಟನೆ ಮಾಡಲಾಯಿತು. ಗಣಹೋಮದ ಬಳಿಕ ಚುನಾವಣಾ ಕಚೇರಿ ಉದ್ಘಾಟನೆ ಮಾಡಲಾಯಿತು. ಇನ್ನು ಈಶ್ವರಪ್ಪನಿಗೆ ಕಾರ್ಯಕರ್ತರು ಚುನಾವಣಾ ಠೇವಣಿ ಹಣವನ್ನು ನೀಡಿದರು. ನದಿಯಿಂದ ಅಕ್ರಮವಾಗಿ ಮರಳು ಸಾಗಾಟ ಮಾಡ್ತಾ ಇದ್ದ ದಂಧೆಕೋರರನ್ನ ಸಿನಿಮೀಯ ಮಾದರಿಯಲ್ಲಿ ಉಪವಿಭಾಗಾಧಿಕಾರಿ ಚೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬಾಳುಪೇಟೆಯಲ್ಲಿ ನಡೆದ ಘಟನೆ ಇದು. ಕರ್ತವ್ಯಕ್ಕೆ ತೆರಳುತ್ತಾ ಇದ್ದ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಪಿಕಪ್ ವಾಹನದಲ್ಲಿ ಮರಳು ಸಾಗಿಸುತ್ತಿರುವುದನ್ನು ನೋಡಿದ್ದಾರೆ. ನಿಲ್ಲಿಸಲು ತಿಳಿಸಿದರೂ ಕೂಡ ಆತ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಾಗ ಚೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಪಿಕಪ್ ವಾಹನವನ್ನು ಚೇಸ್ ಮಾಡಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಮಾಗಾಳ ಗ್ರಾಮದಲ್ಲಿ ಕಲುಷಿತ ನೀರು ಬರ್ತಿದೆ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ. ಕಳೆದ ಹಲವಾರು ದಿನಗಳಿಂದ ಕಲುಷಿತ ನೀರು ಸರಬರಾಜು ಮಾಡಲಾಗ್ತಾ ಇದೆ ಅಂತ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಗಲಾಟೆ ನಡೆಸಿದ್ದಾರೆ. ಇನ್ನು ಕಲುಷಿತ ನೀರನ್ನು ತೆಗೆದುಕೊಂಡು ಹೋದ ಗ್ರಾಮಸ್ಥರು ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನೀವೇ ಈ ನೀರನ್ನು ಕುಡಿಯಿರಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಡ್ರೈವರ್ಗಳಿಗೆ ಕೆಎಸ್ಆರ್ಟಿಸಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಕೆಎಸ್ಆರ್ಟಿಸಿ ಡ್ರೈವರ್ಗಳಿಗೆ ವಿಶ್ರಾಂತಿ ಕಡ್ಡಾಯಗೊಳಿಸಲಾಗಿದೆ. ಇಂದಿನಿಂದ ಡಬಲ್ ಡ್ಯೂಟಿ ಹಾಗೂ 8 ಗಂಟೆಗಿಂತ ಹೆಚ್ಚು ಡ್ಯೂಟಿ ಮಾಡಿಸುವಂತಿಲ್ಲ. ಒಂದು ವೇಳೆ 8 ಗಂಟೆ ಮತ್ತು ರಾತ್ರಿ ವೇಳೆ ಹೆಚ್ಚು ಡ್ಯೂಟಿ ಮಾಡಿದರೆ ಅಂಥ ಡ್ರೈವರ್ಗಳಿಗೆ 4 ರಿಂದ 5 ಗಂಟೆಗಳ ಕಾಲ ವಿಶ್ರಾಂತಿ ಮಾಡಲು ಅವಕಾಶ ನೀಡಬೇಕೆಂದು ಆದೇಶಿಸಿದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರ ಇಡಿ ಕಸ್ಟಡಿ ಮತ್ತೆ 4 ದಿನ ವಿಸ್ತರಣೆಯಾಗಿದೆ. ಏಪ್ರಿಲ್ 1ರವರೆಗೆ ವಿಸ್ತರಣೆ ಮಾಡಿ ದೆಹಲಿಯ ಇಡಿ ವಿಶೇಷ ಕೋರ್ಟ್ ಆದೇಶವನ್ನು ಮಾಡಿದೆ. ಅಬಕಾರಿ ಹಗರಣದಲ್ಲಿ ಕಿಂಗ್ ಪಿನ್ ಅಂತ ಆರೋಪಿಸಿ ಕೇಜ್ರಿವಾಲ್ ಅವರನ್ನು ಇಡಿ ಬಂಧನ ಮಾಡಿತ್ತು. ಡಿಜಿಟಲ್ ಡಾಟಾದ ಪಾಸ್ವರ್ಡ್ಗಳನ್ನು ಕೇಜ್ರಿವಾಲ್ ನೀಡ್ತಾ ಇಲ್ಲ, ವಿಚಾರಣೆಗೆ ಕೇಜ್ರಿವಾಲ್ ಸಹಕರಿಸ್ತಾ ಇಲ್ಲ ಅಂತ ಇಡಿ ಆರೋಪಿಸಿದೆ. ಇನ್ನು ಅರವಿಂದ್ ಕೇಜ್ರಿವಾಲ್ ಕೂಡ ಇಡಿ ರಿಮ್ಯಾಂಡ್ ಅರ್ಜಿಯನ್ನು ವಿರೋಧಿಸಿಲ್ಲ. ಇಡಿ ಎಷ್ಟು ದಿನ ಕಸ್ಟಡಿ ಬೇಕೆಂದು ಬಯಸುತ್ತೋ ಅಷ್ಟು ದಿನ ಕಸ್ಟಡಿಯಲ್ಲಿರಿಸಿಕೊಳ್ಳಬೇಕು ಅಂತ ದೆಹಲಿಯ ಇಡಿ ಕೋರ್ಟ್ಗೆ ಸಿಎಂ ಕೇಜ್ರಿವಾಲ್ ತಿಳಿಸಿದ್ದಾರೆ. ಮೊನ್ನೆಯಷ್ಟೇ ಫೈಲ್ ಹೋಗಿರೋದು ಗಮನಿಸಬೇಕಾಗಿದೆ.